ಸ್ನೇಹಿತರೆ ನಮಸ್ಕಾರ. KRS ಪಕ್ಷದಿಂದ ಪ್ರತಾಪ್ ಮಾತಾಡ್ತಾ ಇದ್ದೀವಿ. ನಮ್ಮ ಸ್ನೇಹಿತರು ಪ್ರದೀಪ್ ಬಂದಿದ್ದಾರೆ, ಇನ್ನೊಬ್ಬರು ಸ್ನೇಹಿತರು ಬಂದಿದ್ದಾರೆ ವಿಡಿಯೋ ಮಾಡೋದಕ್ಕೆ. ನೋಡಿ, ಇವತ್ತು ಅಜ್ಜಂಪುರ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಲ್ಲಿ ಅಜ್ಜಂಪುರ ಟೌನಲ್ಲಿರುವಂಥ ಹಾಸ್ಟ್ಲಿಗೆ ಬಂದಿದ್ದೀವಿ, BCM ಹಾಸ್ಟ್ಲಿಗೆ. ನೋಡಿ, ಹುಡುಗರು ಹೇಳ್ತಾರೆ ಇಲ್ಲಿ ತ್ಯಾಜ್ಯ ವಿಲೇವಾರಿ ಪಕ್ಕದಲ್ಲೇ, ಹಾಸ್ಟ್ಲು ಪಕ್ಕದಲ್ಲೇ, ಅದು ಟೌನ್ ಒಳಗೆ ತಾಲೂಕು ಆಫೀಸ್ ಇದೆ, ಅರಣ್ಯ ಇಲಾಖೆ ಇದೆ, ಕೃಷಿ ಇಲಾಖೆ ಇದೆ, ಎರಡು ಗೌರ್ಮೆಂಟ್ ಹಾಸ್ಟ್ಲುಗಳು, BCM ಹಾಸ್ಟ್ಲುಗಳಿದೆ. ಮಕ್ಕಳುಗಳು ಇನ್ನೂ ಬಂದಿಲ್ಲ, 30 ಜನ ಸ್ಟ್ರೆಂತ್ ಇರೋ ಅಂಥ ಹಾಸ್ಟ್ಲ್ ಇದು. ಕೇಳಿ, ಹುಡುಗರನ್ನ ಕೇಳಿ, ಇಲ್ಲಿ ಪಕ್ಕದಲ್ಲಿ ಇರೋ ಅಂಥ ಈ ಕಸದ್ದು ಏನು ಸಮಸ್ಯೆ ಆಗ್ತಾ ಇದೆ ಅಂತ ಹುಡುಗರನ್ನ ಕೇಳಿ. ನೋಡಿ ಎಷ್ಟು ಕಸ ಆಗ್ತಾ ಇದ್ದಾರೆ. ಇಲ್ಲಿಗೆ ತ್ಯಾಜ್ಯ ವಿಲೇವಾರಿ ಇಲ್ಲಿಗೆ ಆಗ್ತಾ ಇದೆ. ಮಕ್ಕಳು, ಬಡವ್ರ ಮಕ್ಕಳು ಅದನ್ನು ಕ್ಲೀನಾಗಿ ಆ ಕಡೆ ದನ ತಿಂತಾ ಇರೋಲ್ಲ ಅದನ್ನ. ನೋಡಿ, ತ್ಯಾಜ್ಯ ವಿಲೇವಾರಿ ಆಗ್ತಾ ಇದೆ. ಇಲ್ಲಿ ಡೈಲಿ ಬೆಂಕಿ ಕೊಡ್ತಾರೆ. ಡೈಲಿ ಬೆಂಕಿ ಕೊಡೋದ್ರಿಂದ ಮಕ್ಕಳು ಯಾವ ಥರ ಜೀವನ ಮಾಡಬೇಕು, ಬಡವ್ರ ಮಕ್ಕಳು ಹಾಸ್ಟ್ಲಲ್ಲಿ ಇರೋದು ಯಾವ ಥರ ಅವ್ರಿಗೆ ಸಮಸ್ಯೆ ಹೇಳ್ರಪ್ಪ. ನಿಮ್ಮದು ನಿನ್ನ ಹೆಸರೇನಪ್ಪ? ಸಮಸ್ಯೆ ಹೇಳ್ಬಾರ. ನಿನ್ನ ಹೆಸರೇನ? ನಿನಗೆ ಏನು ಸಮಸ್ಯೆ ಆಗ್ತಾ ಇದೆ ಇದರಿಂದ, ಕಸದಿಂದ? ಊಟ ಮಾಡಕ್ಕಾಗಲ್ಲ. ಯಾಕೆ ಊಟ ಮಾಡಕ್ಕಾಗ್ತಾ ಇಲ್ಲ? ವಾಸನೆ ಬರ್ತಾ ಇದೆ. ಹೊಗೆ ಬರುತ್ತಾ? ಬೆಂಕಿ ಹಾಕ್ತಾರ ಡೈಲಿ? ಓಕೆ, ಬೆಂಕಿ ಹಾಕ್ತಾರೆ. ಮತ್ತೆ ಸೊಳ್ಳೆ, ಮತ್ತೆ ಮತ್ತೆ ಹಾವುಗಳೆಲ್ಲ ಓಡಾಡ್ತಾವೆ. ದೊಡ್ಡ ಹಾವೆಲ್ಲ ವಿಡಿಯೋ ನೋಡ್ಕೊಂಡು ಮಾತಾಡಿ. ದೊಡ್ಡ ಹಾವೆಲ್ಲ ಓಡಾಡ್ತವೆ. ಇಲ್ಲಿ ಇರಕ್ಕಾಗಲ್ಲ, ವಾಮಿಟ್ ಎಲ್ಲ ಬರುತ್ತೆ ವಾಸನೆಗೆ. ಸ್ನೇಹಿತರೆ ನೋಡಿ, ಇದು ಇಲ್ಲಿ ವಾಸ್ತವವಾದ ಸಮಸ್ಯೆ. ಇವ್ರು ಎಷ್ಟನೇ ಕ್ಲಾಸ್ ಅಪ್ಪ ನೀನು? ನೋಡಿ, 7th ಹುಡುಗರಿಗೆ ಈ ಸ್ಮೆಲ್ಲು, ಈ ಹಾವಿಂದು, ಸೊಳ್ಳೆದು, ಹೊಗೆದು ಕಾಡ್ತಾ ಇದೆ ಅಂದರೆ, ಅದೇ ಅಧಿಕಾರಿಗಳು ಮಕ್ಕಳಾಗಿದ್ರೆ ಈ ಥರ ಬಿಡ್ತಾ ಇದ್ರ? ಅವರು ಅಧಿಕಾರಿಗಳು ಮಕ್ಕಳು ಈ ಥರ ಹಾಸ್ಟೆಲಲ್ಲಿ ಇದ್ದಿದ್ರೆ ಬಿಡ್ತಾ ಇದ್ರ? ಈ ಥರ ಆಗ್ತಾ ಇದೆ. ದಯವಿಟ್ಟು ಅಧಿಕಾರಿಗಳು, ಸಮಸ್ಯೆನೇ ಇರೋದು ಇದೇನು ಟೌನ್ ಒಳಗಿರೋದು, ನೀವು ತ್ಯಾಜ್ಯ ವಿಲೇವಾರಿನ ನಿಮ್ದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಬಡವ್ರ ಮಕ್ಳಿಗೆ ತೊಂದರೆ ಆದರೆ ಹೋರಾಟ ಮಾಡ್ತೀವಿ. ಹೇಳ್ತಾ ಇಲ್ಲ, ಇದು ಎಚ್ಚರಿಕೆ ಕೊಡ್ತಾ ಇದೀವಿ. ದಯವಿಟ್ಟು ಕೂಡಲೇ ತೆರವು ಮಾಡಬೇಕು, ಇಲ್ಲ KRS ಪಕ್ಷ ಹೋರಾಟ ಮಾಡುತ್ತೆ. ಹೋರಾಟನೇ ಮಾಡೋದು KRS ಪಕ್ಷದಿಂದ. ಗೋವಿಂದಪ್ಪರ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ, ನಮ್ಮ ಆನಂದ್ ನಾಯ್ಕರವರ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇದೆ, ನಾವೇನು ಸುಮ್ಮನೆ ವಿಡಿಯೋ ಮಾಡ್ತಾ ಇಲ್ಲ. ಎಲ್ಲ ಇಲಾಖೆಗಳಿದೆ, ತಹಶೀಲ್ದಾರ್ ಇದ್ದಾರೆ ಇಲ್ಲೇ ಪಕ್ಕದಲ್ಲೇ, ಕೂಗಳತೆ ದೂರದಲ್ಲಿರೋದು ತಹಶೀಲ್ದಾರ್. ನೀವು ಬಂದು ನೋಡಿ ಅಜ್ಜಂಪುರದ ಪರಿಸ್ಥಿತಿ ಹೇಗಿದೆ, ಬಡವರು ಹಾಸ್ಟೆಲಲ್ಲಿರೋ ಬಡವ್ರ ಮಕ್ಕಳ ಪರಿಸ್ಥಿತಿ ಹೇಗಿದೆ ನೀವು ನೋಡಬೇಕು, ಅರ್ಥ ಮಾಡ್ಕೋಬೇಕು. ಬಡವ್ರ ಮಕ್ಳಿಗೆ ಒಂದು ನ್ಯಾಯ, ನಿಮ್ಮ ಮಕ್ಳಿಗೆ ಒಂದು ನ್ಯಾಯ ಅಲ್ಲ. ಇಲ್ಲ, ನೀವು ಬಂದಿಲ್ಲಿ ವಾಸ್ತವ ನೋಡಬೇಕು, 2 ದಿನ ಇರಬೇಕು, ನಿಮ್ಮ ಮಕ್ಕಳು ನೀವು ಇರಬೇಕು. ಅವಾಗ ಗೊತ್ತಾಗುತ್ತೆ ಇದ್ರ ಸ್ಮೆಲ್ ಏನು, ಇದ್ರ ಸಮಸ್ಯೆ ಏನು ಅಂತ. ದಯವಿಟ್ಟು ಅರ್ಥ ಮಾಡ್ಕೊಂಡು ತೆಗೆಸ್ತೀರಾ ಅಂತ ಭಾವಿಸಿದ್ದೀವಿ. ನಮಸ್ಕಾರ.